ಹಾಯ್, ನಾನು ಸುಧೀರ್ ಫ್ರಮ್ ಟೆಕ್ ಕನ್ನಡ. ಕಳೆದ ವಾರ ಮಾಡಿದಂಥ ಅಮೆಝಾನ್ ಗ್ಯಾಜೆಟ್ಗಳ ವಿಡಿಯೋ ಅಂತೂ ಲಿಟ್ರಲಿ ಕ್ರೇಜಿ ರೆಸ್ಪಾನ್ಸ್ ಆಯಿತಾ. ಇವತ್ತಿನ ತನಕ 1,10,000 ವ್ಯೂಸ್ ಆ ಒಂದು ವಿಡಿಯೋಗೆ ಬಂದಿದೆ ಆಯಿತಾ. ಸೊ ಯಾರ್ಯಾರು ನೋಡಿದ್ರು ಅಂತ ಗೊತ್ತಿಲ್ಲ, ಕ್ರೇಜಿ ರೆಸ್ಪಾನ್ಸು. ಸೊ ಇದೀಗ ಈ ವಾರ ಕೆಲವೊಂದು ಹೊಸ ಅಮೆಝಾನ್ ಗ್ಯಾಜೆಟ್ಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಗಮನಿಸ್ತಾ ಇದ್ದಾರೆ, ಇವತ್ತು ನನ್ನ ಮುಂದೆ 4 ಹೊಸ ಕೂಲ್ ಗ್ಯಾಜೆಟ್ಗಳಿರುವಂಥದ್ದು. ಪ್ರತಿಯೊಂದನ್ನು ಕೂಡ ಅನ್ಬಾಕ್ಸ್ ಮಾಡ್ಕೊಂಡ್ಬರ್ತೀನಿ ಮತ್ತು ಅದರ ಬೆಲೆಯನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಚೀಪ್, ₹500 ಒಳಗಡೆ ಇರುವಂಥ ಗ್ಯಾಜೆಟ್ಗಳು ಆಯಿತಾ. ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ 4 ಗ್ಯಾಜೆಟ್ಗಳಲ್ಲಿ ನನ್ನ ಫೇವ್ರೆಟ್ ಗ್ಯಾಜೆಟನ್ನು ಅನ್ಬಾಕ್ಸ್ ಮಾಡ್ತೀನಿ ಆಯಿತಾ. ಸೊ ಈ ಒಂದು ಗ್ಯಾಜೆಟ್ನ ಹೆಸರು ಬಂದ್ಬಿಟ್ಟು ಲೇಝಿ ರೀಡರ್ಸ್ ಅಂತ ಆಯಿತಾ. ರೀಡ್ ಅಟ್ 90 ಡಿಗ್ರಿ ಆ್ಯಂಗಲ್. ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ನಿಮ್ಗೆ ರೀತಿ ಸಿಗ್ತಾರೆ. ಒಂದು ಬಾಕ್ಸನ್ನು ಓಪನ್ ಮಾಡಿದರೆ ಇದರ ಒಳಗಡೆ ಒಂದು ಗ್ಲಾಸ್ ಇರುವಂಥದ್ದು ಆಯಿತಾ. ಇದು ನಾರ್ಮಲ್ ಗ್ಲಾಸ್ ಅಂತ ಅನ್ಕೊಂಬೇಡಿ. ನಾರ್ಮಲ್ ಗ್ಲಾಸ್ 100% ಅಲ್ಲ, ನಾನು ಹಾಕ್ಕೊಂಡಿದ್ದೀನ ಇದು ನಾರ್ಮಲ್ ಗ್ಲಾಸು. ಆದರೆ ಈ ಗ್ಲಾಸು ನಿಮಗೆ ಕೆಳಗಡೆ ಇರೋದು ಕೂಡ ಕಾಣುತ್ತೆ. ಸೊ ನೀವೇನಾದರೂ ಕ್ಲಾಸಲ್ಲಿ ಪಾಠ ಗಿಡ ಕೇಳ್ತಾ ಇದ್ದೀರಾ ಅಂತ ಅಂದರೆ ಗೊತ್ತಾಗುತ್ತೆ ಟೀಚರ್ಗಳಿಗೆ ಆರಾಮಾಗಿ ಏನೋ ಹಾಕ್ಕೊಂಡು ಅವನಿಗೆ ಬಟ್ಟಿ ಮಗ ಅಂತ. ಬಟ್ ಆ ರೀತಿ ಅಲ್ಲ. ಸೊ ಕೆಳಗಡೆ ಇರೋದನ್ನು ಕೂಡ ಓದ್ತಿ ನೋಡ್ಬೋದು. ಈ ಒಂದು ಬಾಕ್ಸ್ ಬಂದಿರೋದು ಮುಖ ಮಾತ್ರ ನಂದು ಸ್ಟ್ರೈಟ್ ಇದೆ, ಬಟ್ ಓದೋದೆಲ್ಲ ಕೆಳಗಡೆ. ಇಂಪೋರ್ಟೆಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ಇನೋವೆಂಟ್ ಇ-ಕಾಮ್ LLP. ಸೊ ಇದ್ರ ಮೇಲೆ MRP ಬಂದ್ಬಿಟ್ಟು ₹999 ಇದೆ. ಸೊ ಆ್ಯಕ್ಚುಯಲ್ ಬೆಲೆ ಬಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದಾಗ ₹450 ಆಯಿತಾ. ಸೊ ಈಗ ನಂಗೆ ಅನ್ನಿಸ್ದಂಗೆ ₹500 ಇರ್ಬೋದು. ಸೊ ಆ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಪರ್ಚೇಸ್ ಮಾಡೋರು ಆ ಮುಖಾಂತರ ಪರ್ಚೇಸ್ ಮಾಡ್ಬೋದು. ನೀವು ಕೇಳ್ಬೋದು, ಇದು ₹450 ಕೊಟ್ಟು ಪರ್ಚೇಸ್ ಮಾಡುವಂಥದ್ದು ವರ್ತಾ ಅಂತ. ವರ್ತಲ್ಲ, ಬಟ್ ಸ್ಟಿಲ್ ಕ್ರೇಜಿ ಕೂಲ್ ಆಗುವಂತೂ ಇದೆ ಆಯಿತಾ. ನಾನು ಕೂಡ ಎಷ್ಟೋ ಸಲ ಹೆಂಗಾಗುತ್ತೆ ಅಂದರೆ ಮಲ್ಕೋಬೇಕು, ನಿದ್ದೆ ಬರ್ತಿರುತ್ತೆ ಆಯಿತಾ ಎಷ್ಟೋ ಸಲ. ಸೊ ನಿದ್ದೆ ಬರೋ ಟೈಮಲ್ಲಿ ಕೆಲವೊಂದು ಸಲ ಫೋನ್ ಹಿಂಗೆ ಇಟ್ಕೊಂಡು ನೋಡ್ಬೇಕಾದ್ರೆ ಒಂದ್ಸಲ ಎಷ್ಟೋ ಸಲ ಮುಖದ ಮೇಲೆ ಬೀಳಿಸ್ಕೊಂಡಿದ್ದೀನಿ ಫೋನ್ ಆಯಿತಾ. ನೀವು ಎಷ್ಟೋ ಜನ ಹಿಂಗೆ ಮಾಡ್ಕೊಂಡಿರ್ಬೋದು. ಸೊ ಇದನ್ನು ಹಾಕ್ಕೊಂಡ್ರೆ ನೀವು ಮಲ್ಕೊಂಡಿದ್ದೀರ ಅಂದರೆ ಹಿಂಗೆ ಬೆಡ್ ಮಲ್ಕೊಂಡಿದ್ದೀರ ಅಂದರೆ ನಾನು ಫೋನ್ ಆರಾಮಾಗಿ ಹಿಂಗೆ ಇಟ್ಕೊಂಡ್ಬಿಡ್ಬೋದು. ಹಿಂಗೆ ಲಿಟ್ರಲಿ ಎಷ್ಟು ಕ್ಲಾರಿಟಿ ಇದೆ ಅಂತ ಅಂದರೆ ನೀವೇನು ಕನ್ನಡಕನ ಹಾಕಿಲ್ಲ, ಹಂಗೆ ಓದ್ತಾ ಇದ್ದೀರಾ ಅನ್ನೋ ಒಂದು ಫೀಲ್ನ ಕೊಡುತ್ತಾ ಆಯಿತಾ. ಸೊ ಆರಾಮಾಗಿ ಮೊಬೈಲ್ನ ಆಪ್ರೇಟ್ ಮಾಡ್ಬೋದು. ಸಖತ್ತಾಗಿದೆ ಮಾತ್ರ. ನನಗಂತೂ ಇಷ್ಟ ಆಯಿತು. ನಿಮ್ಮಲ್ಲಿ ತುಂಬ ಜನಕ್ಕೆ ಇದು ಏನು ಗುರು ಡಬ್ಬ ಗ್ಯಾಜೆಟ್ ಅಂತ ಅನ್ಬೋದು, ಬಟ್ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ನೋಡಿ, ಟ್ರೈ ಮಾಡಿ ನೋಡ್ಬೋದು. ಇನ್ನು ಇದಾದ ನಂತರ ಎರಡನೇ ಗ್ಯಾಜೆಟ್ ಬಂದ್ಬಿಟ್ಟು ಒಂದು ಸೆಕ್ಯೂರಿಟಿ ಕ್ಯಾಮ್ರಾ ಆಯಿತಾ. ನಿಜವಾದ ಸೆಕ್ಯೂರಿಟಿ ಕ್ಯಾಮ್ರಾ ಅನ್ಕೊಂಬಿಡಿ, ಒಂದು ಡಮ್ಮಿ ಸೆಕ್ಯೂರಿಟಿ ಕ್ಯಾಮ್ರಾ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗೆ ನಿಮಗೆ ಒಂದು ಡಮ್ಮಿ ಸೆಕ್ಯೂರಿಟಿ ಕ್ಯಾಮ್ರಾ ಮತ್ತು ಇದನ್ನು ಗೋಡೆಗೆ ಹಾಕೋದಕ್ಕೆ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ ಆಯಿತಾ. ಸೊ ಇದರ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಯೂಶ್ವಲಿ ಕಳ್ಳರು ಬಂದರು ಅಂತ ಅಂದರೆ ಇವನು ಸೆಕ್ಯೂರಿಟಿ ಕ್ಯಾಮ್ರಾ ನೋಡಿ ಏನೋ ಕ್ಯಾಮ್ರಾ ಇಟ್ಟವ್ರು ಅಂದ್ಬಿಟ್ಟು ಎದುರುಕೊಂಡು ಹೋಗೋ ರೀತಿ ಮಾಡೋದಕ್ಕೆ ಮಾತ್ರ ಒಂದು ಡಮ್ಮಿ ಸೆಕ್ಯೂರಿಟಿ ಕ್ಯಾಮ್ರಾ ಆಯಿತಾ. ಇದು ವರ್ಕ್ ಆಗಲ್ಲ. ಇದರಿಂದ ಏನೋ ಫೀಡ್ ಏನೂ ಬರಲ್ಲ, ಕ್ಯಾಮ್ರಾನೂ ಇಲ್ಲ ಇದರಲ್ಲಿ. ಇದಕ್ಕೆ ಹಿಂದ್ಗಡೆ ಬ್ಯಾಟ್ರಿ ಸೆಲ್ ಹಾಕ್ಬೋದು. ಸೆಲ್ ಹಾಕಿದ್ರೆ ನಿಮಗೆ ಇಲ್ಲೊಂದು ರೆಡ್ ಲೈಟ್ ಆನ್ ಆಗುತ್ತೆ. ಸೊ ರೆಡ್ ಲೈಟ್ ಆನ್ ಆಗೋದ್ರಿಂದ ಯಾರು ನೋಡಿದ್ರೆ ಯಾರೋ CCTV ಇಟ್ಟವ್ರೆ ಅಂದ್ಬಿಟ್ಟು ತುಂಬ ಜನ ಎದುರ್ಕೋತಾರೆ. ಸೊ ಆ ರೀತಿ ನೀವೇನಾದ್ರು ಎದುರಿಸ್ಬೇಕು, CCTV ಹಿಡ್ದೇ ಎದುರಿಸ್ಬೇಕು ಅಂತಂದರೆ ಈ ರೀತಿ ಒಂದು ಗ್ಯಾಜೆಟನ್ನು ನೀವು ಬೇಕಾದರೆ ನಿಮ್ಮ ಮನೆ ಮುಂದಕ್ಕೆ ಹಾಕೊಬೋದು. ಸೊ ನೀವು ಆ್ಯಕ್ಚುಯಲ್ CCTV ಹಾಕಿಸ್ತೀನಿ ಅಂತ ಅಂದರೆ ಒಂದು 2,500, 3,000, 4,000, 5,000 ತನಕ ಆಗ್ಬೋದೇನೋ. ಬಟ್ ಈ ಒಂದು ಡಮ್ಮಿ CCTVಗೆ ಸುಮಾರು ಒಂದು ₹150, ₹200 ಆಗುತ್ತೆ ಆಯಿತಾ. ಸೊ ಟೋಟಲಿ ವರ್ತ್ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ಕೂಲು, ನಿಮ್ಮ ಮನೆ ಮುಂದೆ ಓಡಾಡೋಲ್ಲ CCTV ಇಟ್ಟವ್ರು ಗುರು ಅನ್ನೋ ರೀತಿ ಎದುರಿಸೋಕ್ಕಂತೂ ತುಂಬ ಚೆನ್ನಾಗಿದೆ. ಇನ್ನು ಇದರ ನಂತರ ಮುಂದಿನ ಗ್ಯಾಜೆಟ್ ಬಂದುಬಿಟ್ಟು ಸೊ ಈ ಒಂದು ಫ್ಯಾನ್, ಮಿನಿ USB ಫ್ಯಾನ್ ಆಯಿತಾ. ಸೊ ಇದು ಬೆಲೆ ತುಂಬ ಕಡಿಮೆ. ನನಗೆ ಅನ್ನಿಸ್ದಾಗ ಒಂದು ₹60-70 ಆಗ್ಬೋದು. ನೀವು ಎಷ್ಟು ಜಾಸ್ತಿ ತಗೋತೀರಾ ಅಷ್ಟು ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ 3 ತೊಗೊಂಡಿದ್ದು ನನಗೆ ಅನ್ನಿಸ್ದಾಗ ಒಂದು ₹70-80 ಬಿತ್ತು. ಇನ್ನೂ ಜಾಸ್ತಿ ತೊಗೊಂಡ್ರೆ ನಿಮಗೆ ₹60-70 ಸಿಕ್ಬಿಡುತ್ತೆ ಆಯಿತಾ. ಸೊ ಈ ಒಂದು ಫ್ಯಾನ್ ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಚೆನ್ನಾಗಿರೋಲ್ಲ ಅಂತ, ಬಟ್ ಸ್ಟಿಲ್ ಕ್ರೇಜಿ ಇಂಪ್ರೆಸಿವ್ ಅನ್ನಿಸ್ತು. ನೋಡ್ಬೋದು, ನಿಮ್ಮ ಹತ್ರ ಇರುವಂಥ ಫೋನ್ಗೆ ಇದನ್ನು ಆರಾಮಾಗಿ ಕನೆಕ್ಟ್ ಮಾಡ್ಬೋದು. ಇದು ಮೈಕ್ರೋ USB ಅನ್ನೋ ಹೊಂದಿರುವಂಥ ಫ್ಯಾನ್ ಆಯಿತಾ. ಜಸ್ಟ್ ಕನೆಕ್ಟ್ ಮಾಡಿದ್ರಿ ಅಂದರೆ ಲಿಟ್ರಲಿ ಎಷ್ಟು ಫಾಸ್ಟ್ ರನ್ ಆಗ್ತದೆ ನೋಡ್ಬೋದು ನೀವು. ಕ್ರೇಜಿ ಫಾಸ್ಟಾಗಿ ಬೇಸಿಗೆ ಸುರ್ರಿ ಹೊಡಿತು ಮಾತ್ರ. ಬೇಸಿಗೆಗಾಲದಲ್ಲಿ ನೀವೇನಾದರೂ ಎಮರ್ಜೆನ್ಸಿಗೆ ಫ್ಯಾನ್ಗಿನ್ ಬೇಕು ಅಂತ ಅಂದರೆ ಈ ರೀತಿ ಆರಾಮಾಗಿ ಯೂಸ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ಹುಷಾರಾಗಿ ಯೂಸ್ ಮಾಡಬೇಕಾದ್ರೆ ಹೆವಿ ಏಟ್ ಆಗುತ್ತೆ ಮಾತ್ರ. ಸೊ ಹಾಗೆ ಸಖತ್ ಫೋರ್ಸ್ ಇದೆ, ಹೆವಿ ಗಾಳಿ ಬರುತ್ತೆ, ಲಿಟ್ರಲಿ ಹೆವಿ ಗಾಳಿ ಬರುತ್ತೆ.
ಇಷ್ಟು ದೂರ ಇಟ್ಕೊಂಡ್ರೆ ಗಾಳಿ ಬರ್ತದೆ. ನೋಡ್ಬೋದು ಇದರಲ್ಲಿ ಫೋರ್ಸ್ ಗೊತ್ತಾಗುತ್ತೆ ನಿಮಗೆ, ತುಂಬ ಫೋರ್ಸ್ ಇದೆ ನಂಗೆ ಅನ್ನಿಸ್ತಂಗೆ. ನನ್ನ ಹೇರ್ಸ್ ಎಲ್ಲ ಆರು ನೋಡೋ ಥರ ಫೋರ್ಸ್ ಇಲ್ಲ, ಬಟ್ ಸ್ಟಿಲ್ ಒಳ್ಳೆ ಗಾಳಿ ಅಂತೂ ಬರ್ತಿದೆ. ಬೇಸಿಗೆ ಕಾಲದಲ್ಲಂತೂ ಹೆವಿ ಯೂಸ್ ಆಗುತ್ತೆ ಎಮರ್ಜೆನ್ಸಿಗೆ. ಪವರ್ ಬ್ಯಾಂಕಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು ನಾವು ಡೈರೆಕ್ಟಾಗಿ. ನಿಮ್ಮ ಪವರ್ ಬ್ಯಾಂಕಲ್ಲಿ ಮೈಕ್ರೋ ಎಸ್ ಪಿ ಪೋರ್ಟ್ ಏನಾದ್ರು ಇದೆ ಅಂದರೆ, ಅಥವಾ ಕನ್ವರ್ಟರ್ ಪಿನ್ ಬೇಕಾದ್ರೆ ಯೂಸ್ ಮಾಡಿಕೊಂಡು ಈ ಒಂದು ಫ್ಯಾನ್ನ ಯೂಸ್ ಮಾಡ್ಬೋದು. ನಂಗೆ ಅನ್ನಿಸ್ತಂಗೆ ಇದು ಸೂಪರ್ ಕೂಲ್ ಅನ್ನಿಸ್ತು. 60-70 ರೂಪಾಯಿಗೆ ಟೋಟಲಿ ವರ್ತ್ ಇಟ್ ನನಗೆ ಅನ್ನಿಸ್ತಂಗೆ. ಯಪ್ಪ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು ಮೋಟ್ರ್ ಹಾಕಿರ್ತಾರೆ ಇದ್ರೊಳಗೆ, ಬಟ್ ಸ್ಟಿಲ್ ಇಷ್ಟು ಸಣ್ಣ ಒಂದು ಮೋಟ್ರು, ಹೆವಿ ಇನೋವೇಟಿವ್. ಚೈನೀಸ್ಗಳು ಏನು ಮಾಡ್ತೀರಿ ಹೇಳಿ. ಇನ್ನು ಇದರ ನಂತರ ಕೊನೆಯ ಗ್ಯಾಜೆಟ್ ಬಂದ್ಬಿಟ್ಟು, ನೀವೇನಾದರೂ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ರಿಲೇಟಿವ್ ಯಾರಿಗಾದರೂ ಸಣ್ಣ ಮಕ್ಕಳಿಗೆ ಏನಾದ್ರು ಗಿಫ್ಟ್ ಮಾಡೋದಕ್ಕೂ ಅಂತೂ ಸೂಪರ್ ಆಗಿದೆ. 8.5 ಇಂಚಿನ LCD ರೈಟಿಂಗ್ ಟ್ಯಾಬ್ಲೆಟ್. ಅದು ನೋಡಿದ ತಕ್ಷಣ ಅನ್ಕೊಬೋದು ನಿಜವಾದ ಟ್ಯಾಬ್ಲೆಟ್ ಅಂತ ಅಂದರೆ ನೀವು ಅಂದ್ಕೊಳ್ಳೋ ಥರ ಸ್ಮಾರ್ಟ್ ಟ್ಯಾಬ್ಲೆಟ್ ಅಂತ ಅಂದ್ಕೊಂಬೇಡಿ. ನೀವೇನು ಸ್ಲೇಟ್ ಗೊತ್ತಲ್ವ ನಿಮಗೆ. ಸೊ ಹಳೆ ಕಾಲದಲ್ಲಿ ಒಂದು ಸ್ಲೇಟ್ ಬರ್ತದೆ, ಬ್ಲ್ಯಾಕ್ ಕಲರ್ ಸ್ಲೇಟ್, ಅದ್ರ ಮೇಲೆ ಬಳಪ ಅಥವಾ ಚಾಕ್ ಪೀಸಲ್ಲಿ ಬರೀತಿದ್ವು ನೋಡಿ. ಸೊ ಆ ರೀತಿ ಯೂಸ್ ಆಗುತ್ತೆ. ಒಂದು LCD ಡಿಸ್ಪ್ಲೇ, ಒಂದು ಸ್ಮಾರ್ಟ್ LCD ಡಿಸ್ಪ್ಲೇ ಮಕ್ಳಿಗೆ ಕೊಡ್ಸೋಕ್ಕೆ ಚೆನ್ನಾಗಿದೆ ಒಂಥರ. ಸೊ ಇದನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ನಿಮಗೆ ಈ ಒಂದು ಟ್ಯಾಬ್ಲೆಟ್ಟು ಮತ್ತೇನೋ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಇವರು, ಕ್ಯಾಶ್ ಬ್ಯಾಕ್ ಕಾರ್ಡು. ಸೊ ಯೂಶ್ವಲಿ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಈ ರೀತಿ ಮಾಡ್ತಾರೆ. ಸೊ ಈ ಒಂದು ಪ್ರಾಡಕ್ಟಿಗೆ ನೀವು 5 ಸ್ಟಾರ್ ರೇಟಿಂಗ್ ಕೊಟ್ರಿ ಅಂದರೆ ಇವರನ್ನು 50 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತಾರಂತೆ. ಸೊ ಇದರ ಬೆಲೆ ಬಂದ್ಬಿಟ್ಟು 250 ರೂಪಾಯಿ ಅನ್ಕೋತೀನಿ, ಆಯಿತಾ. ನಿಮಗೆ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ 200 ರೂಪಾಯಿಗೂ ಸಿಗುತ್ತೆ ನೋಡಿ. ಈ 5 ಸ್ಟಾರ್ ರೇಟಿಂಗ್ ಕೊಟ್ಟರೆ ನಿಮಗೆ 50 ರೂಪಾಯಿ ಕ್ಯಾಶ್ ಬ್ಯಾಕ್ ಬೇರೆ ಕೊಡ್ತಾರಂತೆ. 5 ಸ್ಟಾರ್ ರೇಟಿಂಗ್ ಕೊಡೋ ರೀತಿ ಅಂತೂ ಇದೆ ನಂಗೆ ಅನ್ನಿಸ್ತಂಗೆ, ಆಯಿತಾ. ಸೊ 250 ರೂಪಾಯಿಗೆ ಅನ್ನಿಸ್ತಂಗೆ ವರ್ತ್ ಅನ್ನಿಸ್ತು. ಇದರಲ್ಲಿ ಒಂದು ಪೆನ್ ರೀತಿಯಲ್ಲೂ ಕೊಟ್ಟಿರ್ತಾರೆ, ಆಯಿತಾ. ಸೊ ಇದ್ರ ಮೇಲೆ ನೀವು ಬರಿಬೋದು, ಗಮನಿಸ್ತಾ ಇದ್ದೀರಾ, ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇದನ್ನು ಬರೆದ್ಬಿಟ್ಟು ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಇದನ್ನು ಪ್ರೆಸ್ ಮಾಡಿದ್ರೆ ಅಳಿಸೋಗ್ಬಿಡುತ್ತೆ ಅದು. ಸೊ ಸೂಪರ್ ಕೂಲ್. ಸಣ್ಣ ಮಕ್ಕಳಿಗಂತೂ ಅವ್ರಿಗೂ ಒಂಥರ ಇಷ್ಟ ಆಗುತ್ತೆ, ಏನೋ ಒಂಥರ ಗ್ಯಾಜೆಟ್ ಥರ ಇಟ್ಕೊಂಡಿದ್ದೀವಿ ಅನ್ನೋ ಒಂದು ಅವ್ರಿಗೆ ಫೀಲು ಬರುತ್ತೆ. ಅದು ಬಿಟ್ಟು ಅಡಿಷ್ನಲ್ ಫೀಚರ್ ಏನೂ ಇಲ್ಲ ಇದರಲ್ಲಿ, ಒಂದು ಸ್ಲೇಟ್ ಥರ ಯೂಸ್ ಮಾಡ್ಬೋದು. ಸೊ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಪ್ರೆಸ್ ಮಾಡಿದ್ರೆ ಈ ಬಟನ್ನ ಮಾಯ ಆಗೋಗ್ಬಿಡುತ್ತೆ. ಮತ್ತು ನೀವು ಇದನ್ನು ಬರೆದ್ಬಿಟ್ಟು ಇದೊಂದು ಲಾಕ್ ಮಾಡಬೇಕು ಅಂದರೆ ಹಿಂದ್ಗಡೆ ಒಂದು ಕೀನ ಕೊಟ್ಟಿದ್ದಾರೆ, ಆಯಿತಾ. ಸೊ ಇದನ್ನು ಹಿಂಗೆ ಈ ಕಡೆ ಕೀ ಇದು ಮಾಡಿದ್ರಿ ಅಂತ ಅಂದರೆ ಈಗ ಏನು ನಂಬಿಕಿದ್ರು ಹೋಗಲ್ಲ, ಅದು ಹಾಗೆ ಇರುತ್ತೆ. ಇದನ್ನು ಈ ಕಡೆ ಮಾಡಿ ಮತ್ತೆ ಪ್ರೆಸ್ ಮಾಡಿದ್ರೆ ಹೋಗ್ಬಿಡುತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟಿಗೆ ಆಲ್ರೆಡಿ ಅವರೇ ಒಂದು ಸಣ್ಣ ಬ್ಯಾಟ್ರಿಯನ್ನು ಹಾಕಿರ್ತಾರೆ, ಆಯಿತಾ. ಸೊ ನೀವು ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆ ಒಂದು ಬ್ಯಾಟ್ರಿ ಲಿಟ್ರಲಿ ಅವ್ರು ಹೇಳೋ ಪ್ರಕಾರ 2 ವರ್ಷ ಬರುತ್ತಂತ, ಆಯಿತಾ. ಲಿಟ್ರಲಿ 2 ವರ್ಷ ಅಂತಂದರೆ ಸೂಪರ್ ವಿಷಯ. ಅಷ್ಟರೊಳಗೆ ಆಲ್ರೆಡಿ ಒಂದು ಟ್ಯಾಬ್ಲೆಟ್ ಹಾಳಾಗಿರುತ್ತೆ. ಸೊ 1 ವರ್ಷ ಬಂದರೆ ದೊಡ್ಡ ವಿಷಯ, ಬಟ್ ಸ್ಟಿಲ್ ಬ್ಯಾಟ್ರಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಂಗೆ ಅನ್ನಿಸ್ತಂಗೆ 200-250 ರೂಪಾಯಿಗೆ ನಂಗೆ ಅನ್ನಿಸ್ತಂಗೆ ಟೋಟಲಿ ವರ್ತ್ ಅಂತ ಅನ್ನಿಸ್ತು. ಒಳ್ಳೆ ಗ್ಯಾಜೆಟು, ಯಾರಾದರೂ ಮಕ್ಕಳಿಗೆ ಕೊಡ್ಸೋದಕ್ಕೊಂದು ಸೂಪರ್ ಆಗಿದೆ, ಪರ್ಚೇಸ್ ಮಾಡ್ಬೋದು. ಈ ಎಲ್ಲ ಗ್ಯಾಜೆಟ್ಗಳ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಆಯಿತಾ. ಸೊ ಪರ್ಚೇಸ್ ಮಾಡಬೇಕು ಅನ್ನೋರು ಈ ಮುಖಾಂತರ ಪರ್ಚೇಸ್ ಮಾಡ್ಬೋದು. ಲಿಟ್ರಲಿ ಲಾಸ್ಟ್ ವಿಡಿಯೋ ಏನು ಮಾಡ್ದಲ್ವ ನಾನು, ಸೊ ಆ ಪೆನ್ನಿಂದ ಮಾಡ್ದಲ್ವ, ನೀವು ನಂಬಲ್ಲ, ನಾನು ಹಾಕಿದಂಥ ಲಿಂಕಿಂದ ಸುಮಾರು 350 ಜನ ಪರ್ಚೇಸ್ ಮಾಡೋರೆ, ಆಯಿತಾ. 350 ಜನಕ್ಕೆ ಆ ಒಂದು ಪೆನ್ ಇಷ್ಟ ಆಗಿದೆ. 350 ಜನ ಅದನ್ನು ಪರ್ಚೇಸ್ ಮಾಡೋರಿಗೆ ಕ್ರೇಜಿ ವಿಷಯ. ಸೊ ನೋಡಿ, ಇದಿಷ್ಟು ಗ್ಯಾಜೆಟ್. ಮುಂದಿನ ವಾರ ಇದೇ ರೀತಿ ಡಿಫ್ರೆಂಟ್ ಗ್ಯಾಜೆಟ್ಗಳ ಜೊತೆಗೆ ಬರ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಏನಾದ್ರು ಸಜೆಷನ್ ಇದ್ದರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಆ ಗ್ಯಾಜೆಟ್ಗಳನ್ನ ಕೂಡ ನಾನು ಆರ್ಡರ್ ಮಾಡಿ ವಿಡಿಯೋ ಮಾಡ್ತೀನಿ. ಸೊ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.